ದೇವರ ಪೂಜಾ ಸಾಮಗ್ರಿ ವಿಸರ್ಜನೆ ವೇಳೆ ಎಚ್ಚರ. ನೀರಲ್ಲಿ ಕೊಚ್ಚಿ ಹೋಯ್ತು ಕಂತೆ ಕಂತೆ ಹಣ. ಮನೆಯಲ್ಲಿಯೇ ಆಗಲಿ ಅಥವಾ ದೇವಸ್ಥಾನದಲ್ಲಿಯೇ ಆಗಲಿ ದೇವರ ಪೂಜೆ ಮಾಡೋದು ಎಷ್ಟು ಮುಖ್ಯವಾಗುತ್ತೋ ಅಷ್ಟೇ ಪೂಜೆ ಬಳಿಕ ಪೂಜಾ ಸಾಮಗ್ರಿಯನ್ನ ಗಂಗೆಯಲ್ಲಿ ವಿಸರ್ಜನೆ ಮಾಡೋದು ಮುಖ್ಯ ಆಗುತ್ತೆ. ಪೂಜೆ ಬಳಿಕ ದೇವರಿಗೆ ಇಟ್ಟ ಸಾಮಗ್ರಿಯನ್ನ ತುಂಬಾ ಜಾಗರೂಕತೆಯಿಂದ ತೆಗೆದು ಇಡಬೇಕು. ಒಂದು ವೇಳೆ ಬೆಲೆ ಬಾಳುವ ಆಭರಣ ಇದ್ದರೆ, ಪೂಜೆಗೆ ಅಂತ ಹಣವನ್ನ ಇಟ್ಟಿದ್ದರೆ ಮರೆಯದೆ ಅದನ್ನ ತೆಗೆದು ಜೋಪಾನವಾಗಿ ಇಡಬೇಕು. ಕೊಂಚ ನಿರ್ಲಕ್ಷ್ಯ ಮಾಡಿದ್ರೂ ಕೂಡ ಆ ಬೆಲೆ ಬಾಳುವ ವಸ್ತುಗಳು ಕೈತಪ್ಪಿ ಹೋಗಿಬಿಡುತ್ತವೆ. ಅದೆಷ್ಟೋ ಜನರು ಪೂಜಾ ಸಾಮಗ್ರಿ ಜೊತೆಗೆ ದುಬಾರಿ ಬೆಲೆಯ ವಸ್ತುಗಳನ್ನು ಕಳೆದುಕೊಂಡ ಉದಾಹರಣೆಗಳು ಇವೆ. ಈಗ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀರಾ ಅಂತಿದ್ದೀರಾ? ಈ ಸ್ಟೋರಿ ನೋಡಿ. ನಾವು ಈ ಸ್ಟೋರಿ ಹೇಳೋದಕ್ಕೂ ಕಾರಣ ಇದೆ. ಪೂಜೆಗೆ ಇಟ್ಟ ಹಣವನ್ನು ಕುಟುಂಬವೊಂದು ನೀರಿಗೆ ಹಾಕಿದ ಘಟನೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಗುಜರಾತ್ನಲ್ಲಿ ಈ ಘಟನೆ ನಡೆದಿದ್ದು, ಪೂಜೆಯ ನಂತರ ಕುಟುಂಬವೊಂದು ಆಕಸ್ಮಿಕವಾಗಿ ಕೈತಪ್ಪಿ ಬರೋಬ್ಬರಿ 2 ಲಕ್ಷ ರೂಪಾಯಿ ನಗದನ್ನು ಕಾಲುವೆಗೆ ಎಸೆದಿದೆ. ನೀರಿಗೆ ಹಣದ ಕಂತೆ ಬಿದ್ದ ಬಳಿಕ ತಮ್ಮ ತಪ್ಪಿನ ಅರಿವು ಆ ಕುಟುಂಬಕ್ಕಾಗಿದೆ. ಸೂರತ್ನ ಪೂನಾ ರೋಡ್ನ ಪ್ರದೇಶದಲ್ಲಿ ಈ ಅಚ್ಚರಿಯ ಘಟನೆ ನಡೆದಿದ್ದು, ಪೂಜೆಯ ಎಲ್ಲ ಮುಗಿದ ಬಳಿಕ ಆಚರಣೆಯ ಭಾಗವಾಗಿ ಕುಟುಂಬಸ್ಥರು ಕಾಲುವೆ ಬಳಿಗೆ ತೆರಳಿದಾಗ ಈ ಅನಾಹುತ ನಡೆದಿದೆ. ಪೂನಾ ರೋಡ್ನ ನಿಜಾನಂದಂ ಸೊಸೈಟಿಯಲ್ಲಿ ವಾಸವಾಗಿರುವ ಲಿಂಬಾ ಕುಟುಂಬಸ್ಥರಿಂದ ಈ ಎಡವಟ್ಟು ನಡೆದಿದ್ದು, ಘಟನೆಯ ನಂತರ ಎಲ್ಲರೂ ಕೈ ಸಿಕ್ಕಿಕೊಳ್ಳುವಂತಾಗಿತ್ತು. ಸೂರತ್ನ ಲಿಂಬಾ ಕುಟುಂಬಸ್ಥರು ಪೂನಾ ರೋಡ್ನಲ್ಲಿ ಇತ್ತೀಚೆಗೆ ಪೂಜೆ ನೆರವೇರಿಸಿದ್ರು. ಧಾರ್ಮಿಕ ವಿಧಿವಿಧಾನಗಳ ಬಳಿಕ ಆಚರಣೆಯ ಭಾಗವಾಗಿ ಕುಟುಂಬಸ್ಥರು ಪೂಜಾ ಸಾಮಗ್ರಿ ಮತ್ತು ಪೂಜೆಗೆ ಬಳಸಿದ ಹೂವನ್ನು ನೀರಿಗೆ ಎಸೆಯಲು ಕಾಲುವೆಗೆ ತೆರಳಿದ್ದರು. ಅದರಂತೆ ಆ ವಸ್ತುಗಳನ್ನು ಕಾಲುವೆಗೆ ಎಸೆದಿದ್ದಾರೆ. ಅಲ್ಲಿಯ ತನಕವೂ ಎಲ್ಲ ಸರಿಯಾಗಿತ್ತು. ಇನ್ನೇನು ಮನೆಗೆ ಹೋಗಬೇಕು ಅನ್ನುವಷ್ಟರಲ್ಲಿ 2 ಲಕ್ಷ ರೂಪಾಯಿ ಬಂಡಲ್ ಕೂಡ ನೀರಿಗೆ ಬಿದ್ದಿರುವ ಬಗ್ಗೆ ಅವರಿಗೆ ಮನದಟ್ಟಾಯಿತು. ಈ 2 ಲಕ್ಷ ರೂಪಾಯಿ ಆಕಸ್ಮಿಕವಾಗಿ ಕಣ್ತಪ್ಪಿ ನೀರಿಗೆ ಹಾಕಿದ್ರು. ಆ ನೀರಲ್ಲಿ 2 ಲಕ್ಷ ರೂಪಾಯಿ ಕೊಚ್ಚಿ ಹೋಗಿತ್ತು. ಕೂಡಲೇ ಎಚ್ಚೆತ್ತ ಕುಟುಂಬಸ್ಥರು ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದರು. ಹರಿಯುವ ನೀರಿನಲ್ಲಿಯೇ ಅಗ್ನಿಶಾಮಕ ಸಿಬ್ಬಂದಿ ನೀರಿಗೆ ಧುಮುಕಿ ಆ 2 ಲಕ್ಷ ರೂಪಾಯಿ ನೋಟಿನ ಕಂತೆಯನ್ನು ಲಿಂಬಾ ಕುಟುಂಬಕ್ಕೆ ಮರಳಿಸಿದರು. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಅದಕ್ಕೆ ಅಲ್ವಾ ನಮ್ಮ ಪೂರ್ವಜರು ರಾತ್ರಿ ಅಥವಾ ಸಂಜೆ ವೇಳೆಯಲ್ಲಿ ಕಸ ಗುಡಿಸಿದ್ರೆ ಅದನ್ನು ಮನೆಯಿಂದ ಹೊರಗೆ ಹಾಕ್ತಿರಲಿಲ್ಲ. ಯಾಕೆ ಅಂದರೆ ಕತ್ತಲಲ್ಲಿ ಏನೂ ಕಾಣೋದಿಲ್ಲ, ಅದರಲ್ಲಿ ಏನಾದರೂ ಬೆಲೆ ಬಾಳುವ ವಸ್ತುಗಳು ಇರುತ್ತವೆ, ಬೆಳಗ್ಗೆ ಆದರೆ ಕಾಣುತ್ತೆ ಅಂತ ಯಾರೇ ಆಗಲಿ ಕಸವನ್ನು ಕೂಡ ಹೊರಗೆ ಎಸೆಯುವ ಮುನ್ನ ಪರಿಶೀಲನೆ ನಡೆಸಿದರೆ ಒಳಿತು. ಇಲ್ಲ ಅಂದರೆ ನಿಮ್ಮ ಯಾವುದಾದ್ರೂ ದುಬಾರಿ ಬೆಲೆಯ ವಸ್ತು ಕಳೆದುಕೊಂಡು ಹೋದರೆ ಕಷ್ಟ ಅಲ್ವಾ? ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಆಗೋ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.